ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಮಸಾಲೆ ಕಡಲೆ ಬೀಜ ಮಾಡ್ತಿದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 1 ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ, ಅರ್ಧ ಕಪ್ ಕಡಲೆ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟು, ಮತ್ತೆ ಇದು ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲ 1 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬೆಳ್ಳುಳ್ಳಿ 1 ಜಜ್ಜಿ ಇಟ್ಕೊಂಡಿದ್ದೀನಿ, ಮತ್ತೆ ಹಸಿ ಕರಿಬೇವು. ಇದು 1 ಬೌಲ್ ತಗೊಳ್ಳೋಣ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಇದಕ್ಕೆ ಎಣ್ಣೆಗೆನೆ ಚಿಲ್ಲಿ ಪೌಡರು, ಮತ್ತೆ ಗರಂ ಮಸಾಲ, ಧನಿಯಾ ಪುಡಿ, ಮತ್ತೆ ಒಂದ್ ಸ್ವಲ್ಪ ಉಪ್ಪು. ಇವಾಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಕಲ್ಸ್ಕೋಬೇಕು, ಎಲ್ಲ ಮಿಕ್ಸ್ ಆಗೋ ತರ ಮಸಾಲೆನ. ಇವಾಗ ಇದಕ್ಕೆ ನೆನೆ ಕಡಲೆ ಬೀಜ ಹಾಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಇದಕ್ಕೆ. ಎಲ್ಲ ಕಡಲೆ ಬೀಜ ಮಿಕ್ಸ್ ಆಗಿದೆ ಮಸಾಲೆ ಎಲ್ಲ. ಇವಾಗ ಇದಕ್ಕೆ ನೆನೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ, ಮತ್ತೆ ಕಡಲೆ ಹಿಟ್ಟು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರ್ ಹಾಕೊಂಡು ಗಟ್ಟಿಯಾಗಿ ಕಲ್ಸ್ಕೊಳ್ಳೋಣ ಇದನ್ನ. ಇಷ್ಟಿಷ್ಟೇ ಸ್ವಲ್ಪ ನೀರ್ ಹಾಕೊಂಡು ಇಷ್ಟ ಅದಕ್ಕೆ ಕಲ್ಸ್ಕೋಬೇಕು. ಜಾಸ್ತಿ ತೆಳ್ಳಕ್ ಬೇಡ. ನೋಡಿ ಈ ತರ ಉದ್ದದ್ರಾಗ ಬಿಡ್ಬೇಕು ಈ ತರ. ಇವಾಗ ಇದು ಎಣ್ಣೆ ಕಾಯ್ದಿದೆ, ಎಣ್ಣೆಗೆ ಹಾಕೊಳ್ಳೋಣ. ಈ ತರ ಫ್ರೈ ಮಾಡ್ಕೋಬೇಕು, ಇಷ್ಟು ಸಾಕು. ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿನೂ ಕರ್ಬೇವಿನ ಸೊಪ್ಪು ಈ ತರ ಎಣ್ಣೆ ಒಳಗಡೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಹಿಂಗೆ ಎಣ್ಣೆ ಒಳಗಡೆ ಹಾಕೊಂಡು ಫ್ರೈ ಮಾಡ್ಕೊಂಡು ಇದ್ರೊಳಗಡೆ ಹಾಕೊಳ್ಳೋಣ. ನೋಡಿ ಮಸಾಲೆ ಕಡಲೆ ಬೀಜ ರೆಡಿ ಆಯ್ತು.